ಎಲ್ಲರಿಗೂ ನಮಸ್ಕಾರ. ನಾನು ಮೊನ್ನೆ ಅಂದರೆ 30ನೇ ತಾರೀಕಿನ ದಿನ ಶಕುನಿಯ ಕಥೆಯನ್ನು ನಾನು ಹೇಳಿದ್ದೀನಿ. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಯಿತು. ನಾನು ಗಾಂಧಾರಿಯ ಜಾತಕದಲ್ಲಿ ವಿಧವಾ ವಿವಾಹದ ದೋಷ ಐತಿ ಅಂತಂದು ಹೇಳಿ ನಾನು ಹೇಳಿದ್ದೆ. ಅದಕ್ಕೆ ಅವ್ರು ಏನು ಪರಿಹಾರ ಮಾಡಿದರು ರಾಜ ಅನ್ನೋದನ್ನ ಹೇಳೋದಕ್ಕೆ ಮರೆತು ಬಿಟ್ಟೆ. ಅದಕ್ಕೆ ನಾನು ಇವತ್ತು ಆ ತಪ್ಪನ್ನು ಸರಿಪಡಿಸ್ಕೊಳ್ತೀನಿ. ಗಾಂಧಾರಿಯ ಜಾತಕದಲ್ಲಿ ದೋಷ ಇದ್ದದ್ದನ್ನು ಕಂಡಂಥ ಸೌಬಲ ರಾಜನಿಗೆ ಭಾಳ ಚಿಂತೆ ಆಕೈತಿ. ಮಗಳಿಗೆ ವಿಧವಾ ಯೋಗ ಇರೋದಕ್ಕಾಗಿ ಅವನು ಚಿಂತೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊತಾನೆ. ಏನಂತಂದ್ರೆ ಅವಳಿಗೆ ಒಂದು ಮೇಕೆಯೊಂದಿಗೆ ಮದುವೆಯನ್ನು ಮಾಡ್ತಾನೆ. ಸ್ವಲ್ಪ ಜನ ತಮ್ಮ ಪರಿವಾರದವರಷ್ಟೇ ಕೂಡಿ ಮೇಕೆಯೊಂದಿಗೆ ಅವಳ ಮದುವೆಯನ್ನು ಮಾಡ್ತಾರೆ. ಮಾಡಿದ ನಂತರ ಅದರ ಕುತ್ತಿಗೆಯನ್ನು ಅದು ಕಡಿದು ಬಿಡ್ತಾರೆ. ಮೇಕೆ ಸತ್ತು ಹೋದ ಕೂಡಲೇ ಗಾಂಧಾರಿ ಏನಾದ್ಲು, ವಿಧವೆ ಆದ್ಲು. ಈ ವಿಚಾರವನ್ನು ಸೌಬಲ ರಾಜ ಮುಚ್ಚಿಟ್ಟು ಏನಂದ್ರೆ ಧೃತರಾಷ್ಟ್ರನೊಂದಿಗೆ ಅವಳ ಮದುವೆಯನ್ನು ಆತ ಮಾಡ್ತಾನೆ. ಈ ವಿಚಾರ ಮುಂದೆ ಏನಾಗ್ತೈತಿ ಅಂದ್ರೆ ಈ ಶಕುನಿ ಮತ್ತು ದುರ್ಯೋಧನ ಜಗಳದೊಳಗೆ ದುರ್ಯೋಧನಿಗೆ ಗೊತ್ತಾಗಿ ಧೃತರಾಷ್ಟ್ರನಿಗೆ ಗೊತ್ತಾಗ್ತೈತಿ. ಆ ನಂತರ ಧೃತರಾಷ್ಟ್ರ ನನ್ನಂಥ ಸಾಮ್ರಾಜ್ಞನಿಗೆ ಇವರು ಮೋಸ ಮಾಡ್ಯಾರ ಅಂಥೇಳಿ ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ತಯಾರಾಗ್ತಾನೆ. ಈ ಒಂದು ತಪ್ಪಾಗಿತ್ತು, ಅದನ್ನ ಸರಿಪಡಿಸ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ಕತೆ, ಈ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾದಂಥ ಅಶ್ವತ್ಥಾಮನ ಕಥೆಯನ್ನು ನಾನು ಇವತ್ತು ಹೇಳ್ತೇನೆ. ಅಶ್ವತ್ಥಾಮ ಗುರು ದ್ರೋಣಾಚಾರ್ಯರ ಏಕೈಕ ಪುತ್ರ. ಗುರು ದ್ರೋಣಾಚಾರ್ಯರು ಈ ಹಸ್ತಿನಾಪುರದ ರಾಜಗುರು ಕೃಪಾಚಾರ್ಯರ ತಂಗಿ ಕೃಪಿಯನ್ನು ಮದುವೆಯಾಗಿದ್ದರು. ಆನಂತರ ಅವರು ವೇದಗಳನ್ನು ಅಭ್ಯಾಸ ಮಾಡಿದರು, ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದರು. ಆನಂತರ ಅವಳನ್ನು ಮದುವೆ ಆದ್ಕೊಳ್ಳೋ ಎಷ್ಟೋ ವರ್ಷಗಳವರೆಗೆ ಅವ್ರಿಗೆ ಮಕ್ಕಳಾಗೋದಿಲ್ಲ. ಅವಾಗ ಏನಾಗ್ತೈತಿ ಅಂದರೆ ದಂಪತಿಗಳಿಬ್ಬರು ಶಿವಭಕ್ತರಾಗಿರ್ತಾರೆ. ಅದಕ್ಕಾಗಿ ದ್ರೋಣಾಚಾರ್ಯ ಏನು ಮಾಡ್ತಾರೆ ಅಂತಂದ್ರೆ ಶಿವನನ್ನ ಕುರಿತು ಅತ್ಯಂತ ಕಠೋರವಾದಂಥ ತಪಸ್ಸನ್ನು ಮಾಡ್ತಾರೆ. ಅನ್ನಾಹಾರಗಳನ್ನು ಬಿಟ್ಟು ಅವ್ರು ಏನಂತಾರೆ ಕಠಿಣವಾದಂಥ ತಪಸ್ಸನ್ನು ಮಾಡ್ತಾರೆ. ಆವಾಗ ಶಿವ ಇದ್ದ ಪ್ರತ್ಯಕ್ಷ ಆಗಿ ಅವರಿಗೆ ಒಂದು ಮಗುವನ್ನು ಕರುಣಿಸ್ತಾನೆ. ನಿಮ್ಗೆ ಒಂದು ಮಗು ಹುಟ್ಟತೈತಿ ಅಂತೇಳಿ ಒಂದು ವರವನ್ನು ಆತ ಕೊಡ್ತಾನೆ. ಮುಂದೆ ಏನಾಗ್ತೈತಿ ಅಂದ್ರೆ ಕೃಪಿ ಇದ್ದಕ್ಕೆ ಗರ್ಭಿಣಿಯಾಗಿ ಒಂದು ಗಂಡು ಮಗುವಿಗೆ ಜನನವನ್ನು ಕೊಡ್ತಾಳೆ. ಆ ಮಗು ಹುಟ್ಟಿದ ಕೂಡಲೇ ಕುದುರೆಯಂತೆ ಕೆನೀತಂತ. ಅದಕ್ಕೆ ಅಶ್ವತ್ಥಾಮ ಅಂತಂದು ಹೇಳಿ ಹೆಸರಿಡುತ್ತಾರೆ. ಅಶ್ವತ್ಥಾಮ ಹುಟ್ಟಿದ ಕೂಡಲೇ ಒಂದು ಅಶರೀರವಾಣಿ ಆಗ್ತದೆ. ಅಶ್ವತ್ಥಾಮನಿಗೆ ಆ ಶಿವನ ವರಪ್ರಸಾದನ ಹುಟ್ಟಿರ್ತಾನಲ್ಲ, ಈ ಹಣೆಯ ಮೇಲೆ ಏನಂತಂದ್ರೆ ಒಂದು ಅಮೂಲ್ಯವಾದಂಥ ರತ್ನ ಇದ್ದದ್ದಿರ್ತೈತಿ, ಬಂದಿರ್ತೈತಿ. ಅದು ಅಮೂಲ್ಯವಾದಂಥ ಒಂದು ರತ್ನ. ಕರ್ಣನಿಗೆ ಹೇಗೆ ಹುಟ್ಟುವಾಗಲೇ ಕರ್ಣಗಳು ಮತ್ತು ಕವಚ ಮತ್ತು ಕುಂಡಲಗಳು ಇದ್ದುವು ಅಂತ ಅನ್ನುವಂಥದ್ದನ್ನು ನಾವು ಹಿಂದೆ ಓದೇವಿ. ಹುಟ್ಟಿದವನ ಅವನಿಗಿದ್ವು ಅಂತ ಹೇಳಿ, ಅದೇ ರೀತಿ ಅಶ್ವತ್ಥಾಮನಿಗೆ ಹಣೆಯ ಭಾಗದೊಳಗೆ ಒಂದು ರತ್ನ ಇರುತ್ತೆ, ಅಮೂಲ್ಯವಾದಂಥ ರತ್ನ ಇದ್ದದ್ದಿರ್ತೈತಿ. ಒಂದು ಅಶರೀರವಾಣಿ ಆಗ್ತೈತಿ. ಏನು ಅಂತಂದ್ರೆ ಶಿವನ ವರಪ್ರಸಾದದಿಂದ ಹುಟ್ಟಿರುವಂಥ ಈ ಮಗು, ಈ ಮಣಿಯಿಂದಾಗಿ ಇವನಿಗೆ ಹಸಿವು ಬಾಯಾರಿಕೆ ಆಗೋದಿಲ್ಲ, ಆಯಾಸ ಬಳಲಿಕೆನೂ ಆಗೋದಿಲ್ಲ. ಈತ ಚಿರಂಜೀವಿ ಆಗಿರ್ತಾನೆ. ಯಾವುದೇ ಶಸ್ತ್ರಗಳು ಇವನನ್ನು ತುಂಡರಿಸಲಾರವು. ಇವನು ಅಜೇಯನಾಗ್ತಾನ ಅಂತ ಹೇಳಿ ಒಂದು ಶರೀರವಾಣಿ ಆಗ್ತೈತಿ. ಗುರು ದ್ರೋಣರಿಗೆ ಬಹಳ ಸಂತೋಷ ಆಗ್ತೈತಿ. ಶಿವನ ವರಪ್ರಸಾದ, ಅದು ಅಲ್ಲದೆ ತನ್ನ ಮಗ ಅಮೂಲ್ಯವಾದಂಥ ಮಣಿಯನ್ನು ಹೊತ್ತುಕೊಂಡು ಹುಟ್ಟಿ ಬಂದಾನ ಅಂತಂದು ಹೇಳಿ ದಂಪತಿಗಳಿಬ್ಬರು ಬಹಳ ಸಂತೋಷ ಪಡ್ತಾರೆ. ಭಾಳ ಪ್ರೀತಿಯಿಂದ ಮಗನನ್ನು ಸಲಹುತ್ತಿರ್ತಾರೆ. ಆದರೆ ದ್ರೋಣಾಚಾರ್ಯರಿಗೆ ಯಾವುದೇ ಒಂದು ಸರಿಯಾದಂಥ ಉದ್ಯೋಗ ಸಿಗುವುದಿಲ್ಲ. ಹೀಗಾಗಿ ಅತಿಯಾದಂಥ ಕಡು ಬಡತನ ಇರ್ತೈತೆ ಮನೆಯೊಳಗೆ. ಆ ಮಗುವಿಗೆ ಹಾಲು ಸದಾ ಇರುವುದಿಲ್ಲ. ಆವಾಗ ಅವರ ಹೆಂಡತಿ ಕೃಪೆ ಇದ್ದಕ್ಕೆ ಆ ಒಂದಿಷ್ಟು ಹಿಟ್ಟನ್ನು ನೀರಿನಲ್ಲಿ ಕಲಿಸಿ ಮಗುವಿಗೆ ಕೊಡಿಸ್ತಾ ಇರ್ತಾಳೆ. ಇಷ್ಟೊಂದು ಬಡತನ ಇರ್ತೈತಿ ಅವ್ರಿಗೆ.
ಆಗ ಅವ್ರು ಏನು ಮಾಡ್ತಾರೋ ಅಂದ್ರೆ ದ್ರೋಣಾಚಾರ್ಯರು ಆ ದ್ರೋಣ ಮತ್ತು ಪಾಂಚಾಲದ ರಾಜ ದೃಪದ ಇಬ್ಬರೂ ಒಂದೇ ಗುರುಕುಲದಲ್ಲಿ ಓದಿರ್ತಾರೆ. ದೃಪದ ಹೇಳಿರ್ತಾನೆ, ನಾನು ಆ ರಾಜನಾದ ಕೂಡಲೇ ನೀನು ನನ್ನ ರಾಜ್ಯಕ್ಕೆ ಬಾ ಗೆಳೆಯ, ಬಹಳ ಸ್ನೇಹಿತರು, ನಿನಗೆ ನನ್ನ ರಾಜ್ಯವನ್ನೇ ಬಿಟ್ಟು ಕೊಡ್ತೀನಿ ಅಂತಂದು ಹೇಳಿರ್ತಾನೆ. ಹಿಂದೆ ದ್ರೋಣಾಚಾರ್ಯ ಕಥೆಯೊಳಗೆ ನಾನು ಇದನ್ನೆಲ್ಲ ಹೇಳೇನೆ, ಆದ್ರೆ ಇನ್ನೂ ಸ್ವಲ್ಪ ಹೇಳಕತ್ತೀನಿ ನಾನು. ಅಂದ್ಕೂಡ ಅವ್ರಿಗೆ ಗೆಳೆಯನ ನೆನಪಾಕೈತಿ. ಅವನ ಕಡೆ ಹೋಗಿ ಸ್ವಲ್ಪ ಸಹಾಯವನ್ನು ಪಡೆದುಕೊಂಡು ಬರಬೇಕು ಅಂತ ಹೋಗ್ತಾರೆ. ಆದರೆ ದೃಪದ ರಾಜ ತುಂಬಿದ ಸಭೆಯೊಳಗೆ ದ್ರೋಣಾಚಾರ್ಯರನ್ನು ಬಹಳ ಹೀನಾಯವಾಗಿ ಕಾಣ್ತಾನೆ, ಬಹಳ ಅಪಮಾನವನ್ನು ಮಾಡ್ತಾನೆ. ಇದರಿಂದ ಮನಸ್ಸಿಗೆ ಏನು ಅಂದಂಥ ದ್ರೋಣಾಚಾರ್ಯ ಹೊಳ್ಳಿ ಬಂದುಬಿಡ್ತಾರೆ. ಹೊಳ್ಳಿ ಬಂದು ಮತ್ತೆ ಏನು ಮಾಡ್ತಾರೆ ಅಂದ್ರೆ ಕೃಪಿಯೊಂದಿಗೆ ಆ ಮಗುವನ್ನು ಕೃಪಿಯನ್ನು ಕರೆದುಕೊಂಡು ಅವರು ಮಹೇಂದ್ರ ಪರ್ವತಕ್ಕೆ ಬರ್ತಾರೆ. ಮಹೇಂದ್ರ ಪರ್ವತದಲ್ಲಿ ಪರಶುರಾಮ ಇದ್ದವರು ಇರ್ತಾರೆ. ಆ ಪರಶುರಾಮ ಏನು ಮಾಡ್ತಾನಂದ್ರೆ ಈ ದ್ರೋಣಾಚಾರ್ಯ ಈ ವೇದಾಂಗಗಳನ್ನು ಓದಿರ್ತಾರೆ, ಧನುರ್ವಿದ್ಯಾ ಪಾರಂಗತನೂ ಆಗಿರ್ತಾರೆ. ಆವಾಗ ಪರಶುರಾಮ ಏನು ಮಾಡ್ತಾರಂದ್ರೆ ತಮ್ಮ ಹತ್ತಿರ ಕೆಲವು ದಿನಗಳವರೆಗೆ ಇಟ್ಟುಕೊಂಡು ಅವರಿಗೆ ಮತ್ತೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಅವ್ರು ಹೇಳಿಕೊಡ್ತಾರೆ, ಮತ್ತೆ ಹೆಚ್ಚಿನ ಧನುರ್ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಕಲಿಸಿಕೊಟ್ಟು ಏನು ಮಾಡ್ತಾರೆ, ತಮ್ಮಲ್ಲಿ ಅತ್ಯಮೂಲ್ಯವಾದ ಅಸ್ತ್ರಗಳು ಶಸ್ತ್ರಗಳು ಏನಿರ್ತಾವಲ್ಲ ಅವುಗಳನ್ನು ದ್ರೋಣಾಚಾರ್ಯರಿಗೆ ಕೊಡ್ತಾರೆ. ನಿನಗೆ ಒಳ್ಳೆಯದಾಗಲಪ್ಪ, ನಿನಗೆ ಒಳ್ಳೆಯ ದಿನಗಳು ಮುಂದೆ ನೀವು ಅತ್ಯಂತ ಒಳ್ಳೆಯ ದಿನಗಳು ನೀನು ಬರ್ತಾವು ಅಂತಂದು ಹೇಳಿ ಒಬ್ಬ ಮುಖ್ಯ ವ್ಯಕ್ತಿಯಾಗಿ ನೀ ಬೆಳೀತಿ ಅಂತಂದೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಆ ನಂತರ ಗುರು ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬರ್ತಾರೆ. ದ್ರೋಣಾಚಾರ್ಯರ ಕೀರ್ತಿಯನ್ನು ಹೇಳಿದಂಥ ಭೀಷ್ಮ ಏನು ಮಾಡ್ತಾರಂದ್ರೆ ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯೆಯನ್ನು ಹೇಳಿಕೊಡುವುದಕ್ಕಾಗಿ ಅವರನ್ನು ನಿಯುಕ್ತಿಯನ್ನಾಗಿ ಮಾಡ್ತಾನೆ. ಒಂದು ದೊಡ್ಡ ಅರಮನೆಯನ್ನು ಕಟ್ಟಿಸಿಕೊಡ್ತಾನೆ ದ್ರೋಣಾಚಾರ್ಯರಿಗೆ, ಎಲ್ಲ ಸವಲತ್ತುಗಳನ್ನು ಕೊಡ್ತಾನೆ. ಹೀಗಾಗಿ ಕೌರವರು ಮತ್ತು ಪಾಂಡವರು ಅವರೊಂದಿಗೆ ತನ್ನ ಮಗ ಅಶ್ವತ್ಥಾಮನಿಗೂ ಕೂಡ ಈ ದ್ರೋಣಾಚಾರ್ಯರು ಈ ಎಲ್ಲ ಒಂದು ಸಕಲ ವಿದ್ಯೆಗಳನ್ನು ಕಲಿಸಿಕೊಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಮುಂದೆ ಏನಾಯ್ತು ಅನ್ನೋದನ್ನು ಒಂದಿನ ಕಥೆಯೊಳಗೆ ಹೇಳ್ತೀನಿ.